ನಿಮ್ಮನ್ನು ಯಾವ ರೀತಿ ಹೊಗಳ್ಬೇಕೋ ನನಗೆ ಗೊತ್ತಾಗ್ತಿಲ್ಲ. ನಾಗವಲಿಯಿಂದ ಸಮಸ್ಯೆ ಗುರಿಯಾಗಿರೋದು ಗೌರಿನೇ ಅಂತ ನೀವು ಹ್ಯಾಕೆ ಕಂಡಿಡಿದ್ರಿ? ಆವತ್ತು ನಿಮ್ಮ ವಸ್ತುಗಳೆಲ್ಲ ಸುಟ್ಟು ಹೋಗಿ ನೀವು ಹೊರಗಡೆ ಕೂಕೊಂಡು ಬಂದಾಗ ಮನೆಯವರೆಲ್ಲ ಹೊರಗಡೆ ಬಂದರು. ಆದರೆ ಗೌರಿ ಬರಲಿಲ್ಲ. ಅದನ್ನು ನಾನು ಗಮನಿಸಿದೆ. ಒಂದು ದಿವಸ ರಾತ್ರಿ ನನ್ನ ಆಪ್ತ ಮಿತ್ರ ರಮೇಶ್ ಮನೇಲಿ ಕೇಳಿದ್ನಲ್ಲ ಗೆಜ್ಜೆ ಶಬ್ದ. ಅದೇ ಗೆಜ್ಜೆ ಶಬ್ದ ಯಾರೋ ಹಾಡು ಹೇಳ್ತಿರೋ ಹಾಗೆ, ಡ್ಯಾನ್ಸ್ ಮಾಡ್ತಿರೋ ಹಾಗೆ ಔಟ್ ಹೌಸ್ನಿಂದ ಬರ್ತಾ ಇತ್ತು. ನಾನು ಅಲ್ಲಿಗೆ ಹೋದೆ. ಅಲ್ಲಿ ಇನ್ನೊಂದು ನಾಗವಲಿ ಫೋಟೋ ನೋಡಿದೆ. ಒಂದು ನಾಗವಲಿ ಫೋಟೋ ಈ ಮನೆಗೆ ಬಹುಮಾನವಾಗಿ ಬಂದಿದೆ. ಆದರೆ ಇನ್ನೊಂದು ನಾಗವಲಿ ಫೋಟೋ ಹೇಗೆ ಬಂತು? ಅನುಮಾನ ಬಂದು ಒಳಗಡೆ ಹೋದೆ. ಯಾರೋ ನನ್ನ ಮೇಲೆ ಏನೋ ಬಿಸಾಕಿದ್ರು. ಅದನ್ನು ತಪ್ಪಿಸ್ಕೋಬೇಕಾದ್ರೆ ಎಡವಿ ಕೆಳಗಡೆ ಬಿದ್ದೆ. ಅಲ್ಲೇ ಮಲಗಿದ್ದೆ ಸರಸ್ವತಿ ನಾನು ನೋಡಿ ಕಿಟಾರ್ ಅಂತ ಕಿರ್ಚ್ಕೊಂಡು. ಅದೇ ಸಮಯದಲ್ಲಿ ಯಾರೋ ಗೆಜ್ಜೆ ಹಾಕೊಂಡು ಓಡೋದಾಗಾಯ್ತು. ಇದನ್ನು ಹ್ಯಾಕ್ ಕಂಡಿಡಬೇಕು ಅಂತ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೇನೆ ನೀವು ಸರಸ್ವತಿನ ದೇವಸ್ಥಾನ ಕರ್ಕೊಂಬರೋಕೆ ಹೇಳಿದ್ರಿ.